ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ತರ್ಜುಮೆ ಮಾಡುವಾಗ ಕನ್ನಡದ ಕಗ್ಗೊಲೆಯಾಗಿದೆಯಲ್ಲ ಆ ವಿಚಾರವೂ ಕೂಡ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಸದನದಲ್ಲಿ. ಲೋಪವಾದರೆ ಕಪ್ಪು ಪಟ್ಟಿಗೆ ಸೇರಿಸಲು ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಟ್ರಾನ್ಸ್ಲೇಷನ್ ಮಾಡುವಂಥ ವಿಚಾರದಲ್ಲಿ ಕನ್ನಡದ ಕಗ್ಗೊಲೆಯಾಗಿದೆ ಎನ್ನುವ ವಿಚಾರದಲ್ಲಿ ಸಿದ್ದರಾಮಯ್ಯ ನೇರವಾದಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಲೋಪವಾಗಿದ್ದರೆ ಅವರನ್ನು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಿ, ತರ್ಜುಮೆ ಮಾಡುವಾಗ ಲೋಪ ಆಗಬಾರ್ದು, ಲೋಪ ಆದರೆ ಕಪ್ಪು ಪಟ್ಟಿಗೆ ಸೇರಿಸಬೇಕು, ಕನ್ನಡದಲ್ಲಿ ಮೊದಲು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಗೊಳಿಸಬೇಕು, ನಂತರ ಅದನ್ನು ತರ್ಜುಮೆ ಮಾಡಬೇಕು. ಈ ರೀತಿಯಾಗಿ ನಾನು ಕೆಪಿಎಸ್ಸಿಗೆ ಸೂಚನೆ ಕೊಡ್ತಾ ಇದ್ದೇನೆ. ಸದನದಲ್ಲಿ ಹೇಳಿಕೆ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬಹಳ ಘನವಾದ ಚರ್ಚೆ ನಡೀತು. ಅನೇಕ ಲೋಪಗಳ ಬಗ್ಗೆ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷಗಳು ಜೊತೆಗೆ ವಿರೋಧ ಪಕ್ಷದ ನಾಯಕರು ಹೇಳುವಂಥ ವಿಚಾರವನ್ನು ಅಲ್ಲಗಳಿಲ್ಲ. ಬದಲಾಗಿ ಕೆಪಿಎಸ್ಸಿ ಅಕ್ರಮ, ಕೆಪಿಎಸ್ಸಿ ಲೋಪದೋಷಗಳೇನಿದ್ದಾವೆ ಅದನ್ನು ಸರಿಪಡಿಸುವ ಕೆಲಸ ಮಾಡೋಣ ಎನ್ನುವ ಮೂಲಕ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಪರೀಕ್ಷೆ ಇದೆಯಲ್ಲ, ಈ ತರ್ಜುಮೆ ಮಾಡುವಾಗ ಭಾಷಾಂತರದಲ್ಲಿ ಇದಿರ್ತದಲ್ಲ, ಅದಕ್ಕೆ ಈ ತಜ್ಞರಿದಾರಲ್ಲ, ತರ್ಜುಮೆ ಮಾಡಿ ತಪ್ಪು ಮಾಡ್ತಾರಲ್ಲ, ಅವರನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಅಂತೇಳಿ ಸೂಚನೆ ಕೊಡಬೇಕು ಅಂತ ಮಾಡಿದ್ದೀನಿ. ಕಪ್ಪು ಪಟ್ಟಿಗೆ ಸೇರಿಸಿ ಅವ್ರ ಮೇಲೆ ಭಾಷಾಂತರಕಾರರ ಲೋಪ ಇದ್ರೆ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳಿ, ಆಮೇಲೆ ಕ್ರಿಮಿನಲ್ ಆಕ್ಷನ್ ಕೂಡ ತಗೊಳ್ಳಿ ಅಂತ ಸೂಚಿಸಬೇಕು ಅಂತ ಇದ್ದೀನಿ. ಆಮೇಲೆ ಇನ್ನು ಮುಂದೆ ಕನ್ನಡದಲ್ಲಿ ಮೊದಲು ಪ್ರಶ್ನೆಗಳನ್ನು ತಯಾರು ಮಾಡಿ ಆಮೇಲೆ ಇಂಗ್ಲಿಷ್ಗೆ ತರ್ಜುಮೆ ಮಾಡಿ ಅಂತ ಸೂಚನೆ ಕೊಡಬೇಕು ಅಂತ ಇದ್ದೀನಿ. ಈ ಪೂರ್ವಭಾವಿ ಪರೀಕ್ಷೆ ಇದೆಯಲ್ಲ, ಈ